ಸದನದಲ್ಲಿ ಬುರುಡೆ ಪ್ರಕರಣದ ವಿಚಾರವಾಗಿ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಂಥ ಬಿಜೆಪಿ ಇವತ್ತು ಈಗ ಧರ್ಮಸ್ಥಳಕ್ಕೆ ಬಂದಿದೆ. ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಬಂದಿದೆ. ಇದರ ಬಗ್ಗೆ ಮಾತಾಡೋಕ್ಕೆ ಶಾಸಕರಂತ ಸರ್ ವಿಶ್ವನಾಥ್ ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿದ್ದೀರಿ, ಏನೆಲ್ಲ ಪ್ಲ್ಯಾನ್ ಇಟ್ಕೊಂಡು ಬಂದಿದ್ದೀರಿ ಸರ್? ಸರ್, ಇದು ನಾವು 5 ದಿನಗಳಿಂದ, ಯಾಕಂದರೆ ಭಾಳ ತುರ್ತಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. 5 ದಿನಗಳಿಂದ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ 1ನೇ ತಾರೀಕು ಧರ್ಮಸ್ಥಳದಲ್ಲಿ 1 ಲಕ್ಷಕ್ಕೂ ಅಧಿಕ ಹಿಂದೂಗಳನ್ನು ಸೇರಿಸಿ ಇಲ್ಲಿ ಒಂದು ಸಂದೇಶವನ್ನು ಕೊಡಬೇಕು. ಯಾಕಂದರೆ ಪ್ರತಿನಿತ್ಯ ಜನ ಬರೋಕ್ಕೆ ಶುರು ಮಾಡಿದರು. ಆದರೆ ಒಂದು ದೇವಸ್ಥಾನದ ಬಗ್ಗೆ ಷಡ್ಯಂತ್ರವನ್ನು ಮಾಡಿದಂಥ ವಿಚಾರ SITಯಲ್ಲಿ ನಿಧಾನವಾಗಿ ಹಂತವಾಗಿ ಬಂದಾದ ಮೇಲೆ ಜನಗಳು ಕೂಡ ಆಕ್ರೋಶಗೊಂಡಿದ್ದಾರೆ. ನಮಗೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡ್ತಾಯಿದ್ರು, ಇಲ್ಲ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು, ನಾವೆಲ್ಲ ಧರ್ಮಸ್ಥಳಕ್ಕೆ ಬರ್ತೀವಿ ಅಂತೇಳಿ. ಆ ವಿಚಾರವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ರಾತ್ರಿಯೇ ಸುಮಾರು 15-20 ಸಾವಿರ ಜನ ಮಂಜುನಾಥ ಸ್ವಾಮಿಯ ಭಕ್ತರು ಹಿಂದೂಗಳೆಲ್ಲ ಕೂಡ ಲಗ್ಗೆಯನ್ನು ಇಟ್ಟಿದ್ದಾರೆ. ಈಗ ಬೆಳಗ್ಗೆಯಿಂದ ಕೂಡ ಹೊರಟಿದ್ದಾರೆ. ಬಹುಶಃ 12 ಗಂಟೆಗೆ 1 ಲಕ್ಷಕ್ಕೂ ಅಧಿಕ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ನಾವು 1 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಮುಖಂಡರ ಜೊತೆಯಲ್ಲಿ ಶೋಭಾಯಾತ್ರೆಯನ್ನು ಮಾಡ್ತೀವಿ. ಅದಾದಮೇಲೆ 1:15 ಒಳಗಡೆಗೆ ಸಾರ್ವಜನಿಕ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ಅಲ್ಲಿ ನಮ್ಮ ಮುಖಂಡರುಗಳು ಒಂದಷ್ಟು ಜನ ಈ ಕಾರ್ಯಕ್ರಮದ ಉದ್ದೇಶ ಏನು, ಧರ್ಮಸ್ಥಳಕ್ಕೆ ಯಾವ ರೀತಿ ಅಪಪ್ರಚಾರ ಆಯಿತು, ಈ ವಿಚಾರವಾಗಿ ತಿಳಿಸೋರಿದ್ದಾರೆ. ಸೊ ಆ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್, ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು SITಯಿಂದನೇ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಸೊ SITಯಿಂದ ಬಂದ ನಂತರದಲ್ಲಿ ಮತ್ತೆ ಬೇರೆ ತನಿಖೆ ಯಾಕೆ, ಇದರಲ್ಲಿ ರಾಜಕೀಯ ಯಾಕೆ ಅಂತ? ಈಗ ನಾವು ರಾಜಕೀಯ ಇಲ್ಲ, SIT ತನಿಖೆಯನ್ನು ನಾವೆಲ್ಲ ಸ್ವಾಗತ ಮಾಡಿದ್ದೀವಿ. ಆ SIT ತುಂಬ ಚೆನ್ನಾಗಿ ತನಿಖೆಯನ್ನು ಮಾಡ್ತಾರೆ. ಆದರೆ ಅಂತಾರಾಷ್ಟ್ರೀಯ ಫಂಡಿಂಗು, ಅಂತಾರಾಷ್ಟ್ರೀಯ ಕೈವಾಡ ಇದೇನಾದರೂ ಇದೆಯಾ? ಯಾಕಂದರೆ ವಿದೇಶಿ ಚಾನಲ್ಗಳಲ್ಲೂ ಕೂಡ ಇದು ಪ್ರಚಾರ ಆದಾಗ ಅಂತಂದರೆ ಅವರ ಷಡ್ಯಂತ್ರ ಇದೆ ಅಂತೇಳಿ. ವಿದೇಶಿ ಷಡ್ಯಂತ್ರವನ್ನು ಹೊರಗಡೆ ಎಳಿಬೇಕಾದ್ರೆ SIT ವ್ಯಾಪ್ತಿ ಅಲ್ಲ. ಸೊ ಅದು ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದನೇ ಆಗಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು NIAಗೆ ಮಾಡಿದ್ದೀವಿ ಹೊರತು ಬೇರೆ ಉದ್ದೇಶ ಏನಿಲ್ಲ. ಅಲ್ಲ, ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇರೋದು BJPಗೆ ಸ್ಥಳೀಯ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಯಾವ ವಿಚಾರ ಎತ್ತಿದ್ರು SIT ಹೇಳ್ತಾರೆ, NIA ಹೇಳ್ತಾರೆ, ಇಲ್ಲಾಂದರೆ CBI ಅಂತ ಮಾತನ್ನು ಹೇಳ್ತಾ ಹೋಗ್ತಾರೆ. ಅನವಶ್ಯಕ ರಾಜಕೀಯ ಮಾಡ್ತಾರೆ ಅಂತ. ಸ್ಥಳೀಯ ಪೊಲೀಸರು ತನಿಖೆ ಮಾಡೋಂಥ ಸಂದರ್ಭದಲ್ಲಿ ಫಸ್ಟ್ ನೀವೇನು ಹೇಳಿದ್ರಿ, ಸ್ಥಳೀಯ ಪೊಲೀಸ್ ಸಮರ್ಥ ಐತೆ ಅಂದರು. ಆಮೇಲೆ ನೀವೇ SIT ಕೊಟ್ರಿ. ನಾವು NIA ಕೇಳೋದ್ರಲ್ಲಿ ಏನು ತಪ್ಪಿದೆ? ಅದರಲ್ಲಿ ನಾವು ಅದರಲ್ಲಿ ಏನು ರಾಜಕೀಯ ಮಾಡೋದು ಏನೈತೆ? ನಿಮ್ಮೊಂದು ವಿಶ್ವಾಸ ಇದೆ ಇದು NIA ಕೊಡೋ ಹೋಗುತ್ತೆ? ಜಾರಕಿಹೊಳಿ ಹೇಳೋರಲ್ಲ, NIA ಕೊಡಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದಾರಲ್ಲ. ಥ್ಯಾಂಕ್ ಯು. ಇದು SR ವಿಶ್ವನಾಥ್ ಅವರ ಮಾತು. NIAಗೆ ಈ ಪ್ರಕರಣವನ್ನು ವಹಿಸಲೇಬೇಕು, ಇಲ್ಲದಿದ್ದರೆ ಇದು ಎಲ್ಲ ವಿಚಾರ ಬಹಿರಂಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕೋಸ್ಕರನೇ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ ಹಬ್ಬ, ಜೀ ಕನ್ನಡ ನ್ಯೂಸ್, ಧರ್ಮಸ್ಥಳದಲ್ಲಿ ಇವತ್ತು BJP ಗುಡುಗುವಂತಹ ಒಂದು ಎಲ್ಲ ಪ್ಲಾನನ್ನು ಮಾಡಿಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರಕರಣವನ್ನು NIAಗೆ ವಹಿಸಬೇಕು ಅಂತೇಳಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮೇಲ್ಮನೆ ವಿರೋಧ ಪಕ್ಷ ನಾಯಕರಂಥ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಸರ್ಕಾರ ಹೇಳ್ತಾ ಇದೆ SIT ತನಿಖೆಯಲ್ಲಿ ಇಷ್ಟೆಲ್ಲ ಬಹಿರಂಗ ಆಗ್ತಾ ಇದೆ, ಇನ್ನೇನಕ್ಕೆ NIA ಅಂತ? ಯಾವುದು ಬಹಿರಂಗ ಆಗಿದ್ದ್ಯಾವುದು ಅವ್ರ ಪ್ರಕಾರ? ಬುರುಡೆನಾ? ಇದು ಬುರುಡೆ ಗ್ಯಾಂಗ್ನ ಜೊತೆ ಬುರುಡೆ ಸರ್ಕಾರ ಸೇರಿಕೊಂಡು ಮಾಡಿದಂಥ ಕುತಂತ್ರ ಇದು. ಈ ಕುತಂತ್ರಕ್ಕೆ ಕೋಟ್ಯಾಂತರ ಭಕ್ತರು ಇವತ್ತು ಕುಪಿತಗೊಂಡಿದ್ದಾರೆ. ಅವರೆಲ್ಲರಿಗೂ ಉತ್ತರ ಕೊಡಬೇಕಾಗಿದೆ ಸರ್ಕಾರ. ನಾವಿಲ್ಲಿ ಮಾಡ್ತಿರ್ತಕ್ಕಂಥದ್ದು BJPಯ ಸಮಾವೇಶ ಅಲ್ಲ, ಇದು ಭಕ್ತರ ಸಮಾವೇಶ. ಈ ಭಕ್ತರ ಜೊತೆಯಲ್ಲಿ ನಾವು ಕೂಡ ಸೇರಿದ್ದೇವೆ. ಸೊ ನಾವು ಕೂಡ ಮಂಜುನಾಥನ ಭಕ್ತರಿದ್ದೇವೆ, ಅಣ್ಣಪ್ಪ ಸ್ವಾಮಿಯ ಭಕ್ತರಿದ್ದೇವೆ. ಆ ಕಾರಣದಿಂದ ಇವತ್ತು ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಅನೇಕರ ಜೊತೆಯಲ್ಲಿ ನಾವು ಕೂಡ ಬಂದಿದ್ದೇವೆ. ಆದರೆ ಸರ್ಕಾರ ನಿಮ್ಮ ಮಾತಿಗೆ ಮಣಿಯುವಂಥ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಸರ್ಕಾರ ನೇರವಾಗಿ ಹೇಳ್ತಾ ಇದೆ, ಪ್ರಕರಣ ತನಿಖೆ ನಡೀತಾ ಇದೆ, ಇದೆಲ್ಲ ಮುಗಿಬೇಕು. BJPಯವರು ವಿನಾಕಾರಣವಾಗಿ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ವಿಚಾರದಲ್ಲಿ ಧರ್ಮ ರಾಜಕೀಯ ಬಿಡ್ತಾರೋ ನಮಗೆ ಸಂಬಂಧ ಇಲ್ಲ. ಯಾಕಂತಂದರೆ ಇದು ಬಂಡ ಸರ್ಕಾರ. ಇವರು ಯಾವುದೇ ನ್ಯಾಯ ನೀತಿ ಧರ್ಮ ಅಂತಕ್ಕಂಥದ್ದು ಈ ಸರ್ಕಾರದಲ್ಲಿ ಇಲ್ಲವೇ ಇಲ್ಲ. ನಾವೇನಾದರೂ ವಿರೋಧ ಪಕ್ಷದವರು ವಿಷಯವನ್ನು ಎತ್ತಿ ಹೇಳಿದಾಗ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸ್ತಕ್ಕಂಥದ್ದು, ಅದಕ್ಕೆ ನ್ಯಾಯ ಕೊಡಬೇಕಾದ್ದು ಒಂದು ಸರ್ಕಾರದ ಕರ್ತವ್ಯ. ಆದರೆ ಆ ಕರ್ತವ್ಯದಲ್ಲಿ ಅವರು ಈಗಾಗಲೇ ಕರ್ತವ್ಯವನ್ನೇ ಮರೆತಿದ್ದಾರೆ. ಆ ಕಾರಣದಿಂದ ಇವತ್ತು ಜನ ಏನು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ಜನರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಕೂಡ ಬಂದಿದ್ದಾರೆ. ಇಲ್ಲಿ ನ್ಯಾಯ ಕೇಳೋ ಇದಲ್ಲ. ಯಾಕೆ ಅಂತಂದರೆ ಇವರಿಂದ ನ್ಯಾಯ ಸಿಗೋದಿಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಯಾರಿಗೆ ಅನ್ಯಾಯ ಆಗಿದ್ದರೂ ನ್ಯಾಯ ಸಿಗಬೇಕು, ಅದರ ಬಗ್ಗೆ ನಮ್ಮದು ಎರಡನೇ ಪ್ರಸ್ತಾಪ ಇಲ್ಲ. ಆದರೆ ಎಲ್ಲಿ ನ್ಯಾಯ ಕೇಳಬೇಕು?
ಕೋರ್ಟ್ನಲ್ಲಿ ಕೇಳಬೇಕಾ, ಸರ್ಕಾರದಲ್ಲಿ ಕೇಳಬೇಕಾ ಪ್ರಶ್ನೆ ಇರತಕ್ಕಂಥದ್ದು. ಅಲ್ಲಿ ನೀವು ಉತ್ತರ ಕೊಡೋದ್ರ ಬದಲು ನೀವು ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವಂಥ ಕೆಲಸ ಮಾಡ್ತೀರಿ. ಬೆಂಗಳೂರಿನಲ್ಲಿ ಒಂದು ಮರ್ಡರ್ ಆಯಿತು ಅಂತಂದರೆ ಬೆಂಗಳೂರಿನಲ್ಲಿರೋರು ಎಲ್ಲರೂ ಮರ್ಡರರ್ಸಾ? ಅಲ್ಲ. ಎಲ್ಲಿ ಏನು ಆಗಿದೆ ಅಲ್ಲಿಗೆ ಮಾತ್ರ ಅದು ಉತ್ತರ ಕೊಡಬೇಕು. ಅದನ್ನು ಬಿಟ್ಟು ಧರ್ಮಸ್ಥಳದಲ್ಲಿ ಹೀಗಾಯಿತು, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ದೊಡ್ಡ ತಪ್ಪು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಜನರ ಜೊತೆಯಲ್ಲಿ ಸೇರಿ ಈ ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದೆ. ಆದರೂ ಆರಂಭದಲ್ಲಿ BJPಗೂ ಅಥವಾ ಒಂದಷ್ಟು ಜನರಿಗೂ ಭಕ್ತರಿಗೂ ಒಂದಷ್ಟು ಅಳುಕಿತ್ತು ಅಂತ ಅನ್ಸುತ್ತೆ ಕೆಲವರಿಗೆ. ಯಾಕಂದರೆ ಸುಜಾತಾ ಭಟ್ ಹೇಳಿಕೆ ಬರೋ ತನಕ ನನ್ನನ್ನು ಈ ರೀತಿಯಾಗಿ ಬಲವಂತ ಮಾಡಿದರು, ಈ ರೀತಿ ಹೇಳಿಸಿದರು, ನಾನು ಪ್ಲ್ಯಾನ್ ಮಾಡಿ ಮಗಳಿರೋದೇ ಸುಳ್ಳು, ಈ ರೀತಿ ಹೇಳಿಕೆ ಬರುವವರೆಗೆ BJP ಅಥವಾ ಉಳಿದಂಥವ್ರೀಗ ಧ್ವನಿ ಎತ್ತಾ ಇರುವಂಥವ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿಲ್ಲ. ನನಗೆ ಅನಿಸ್ತಾ ಇರತಕ್ಕಂಥದ್ದು ಇದು ಒಂದು ಕುತಂತ್ರ ಮಾಡ್ತಕ್ಕಂಥ ಒಂದು ತಂಡ ನಿರ್ಮಾಣ ಆಗಿತ್ತು. ಈ ತಂಡದಿಂದ ಏನೆಲ್ಲ ಕಲ್ಪನೆಗಳನ್ನು ಜನರಿಗೆ ಕೊಟ್ಟರೋ ಇದೆಲ್ಲ ಸುಳ್ಳು ಕಲ್ಪನೆಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮೊದಲು ಯಾರಿಗೂ ಗೊತ್ತಾಗಲಿಲ್ಲ. ಈ ಒಂದು ಸುಳ್ಳು ಕಲ್ಪನೆಗಳನ್ನು ಕೊಟ್ಟು ಧರ್ಮಸ್ಥಳಕ್ಕೆ ಒಂದು ಕಳಂಕವನ್ನು ಹಚ್ಚಬೇಕು ಅಂತೇನು ಏನು ಮಾಡಿದರು, ಈ ಷಡ್ಯಂತ್ರಕ್ಕೆ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಸಂಶಯ ಮನೆ ಮಾಡಿತ್ತು. ಈ ಸಂಶಯಕ್ಕೆ ತೆರೆ ಎಳೆದಿದ್ದು ಯಾವಾಗ ಅಂತಂತಂದರೆ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ನಡೀತಾ ಇರತಕ್ಕಂಥದ್ದು ಎಲ್ಲ ಸುಳ್ಳು ಅಂತ ಹೇಳಿದ ಮೇಲೆ ಭಕ್ತರಲ್ಲಿ ಮತ್ತೆ ಆ ಭಕ್ತಿಯ ಅಂಕುರವಾಯಿತು. ಇಲ್ಲ ಅಂತಂದಿದ್ರೆ ಈ ಸಂಶಯ ಹಾಗೇ ಉಳಿದು ಬಿಡ್ತಿತ್ತು. ಜೊತೆಗೇನಂತಂತಂದರೆ ಎಲ್ಲೆಲ್ಲಿ 13 ಸ್ಥಳಗಳಲ್ಲಿ ಹೆಣಗಳನ್ನು ಊತಿದ್ದ ನಾನೇ ಅಂತ ಯಾವ ವ್ಯಕ್ತಿ ಬಂದಿದ್ನೋ ಆತನನ್ನು ಅರೆಸ್ಟ್ ಮಾಡಬೇಕಾಗಿತ್ತು, FIR ಹಾಕಬೇಕಾಗಿತ್ತು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿತ್ತು. ಅದನ್ನು ಬಿಟ್ಟು ಆತನನ್ನು ನೀವು SITಗೆ ಚೀಪ್ ಮಾಡ್ದಂಗೆ ಮಾಡಿ ಆತ ಬಂದು ಎಲ್ಲ ಕಡೆಯಲ್ಲೂ ನಿಮಗೆ ಇಲ್ಲಿ ಮಾಡಿ ಅಂತೇಳಿ ಮಾಡಿದ್ನಲ್ಲ, ಅಲ್ಲೇ ನಿಮ್ಮ ತಪ್ಪುಗಳು ಮತ್ತು ಎಡವಿದ್ದು ಸರ್ಕಾರ. ಆ ಸರ್ಕಾರ ಎಡವಿದ ಕಾರಣ ಬಂದೇ ಇಷ್ಟೊಂದು ಇವತ್ತು ದ್ವಂದ್ವ ಗಂಡಾಂತರ ಆಯಿತು. ಇದಕ್ಕೆ ಇವತ್ತು ಉತ್ತರ ಸರ್ಕಾರದ ಬಳಿ ಇಲ್ಲ, ಅವರ ಬಳಿ ಉತ್ತರ ಇಲ್ಲ. ಆದರೆ ಒಂದು ದೇವರಿಗೆ ಕಳಂಕ ಹಚ್ಚಲಿಕ್ಕೆ ಹೋದಾಗ ದೇವರು ಎಲ್ಲರಿಗೂ ಬುದ್ಧಿ ಕಲಿಸ್ತಾನೆ. ಈಗ ಆ ಬುದ್ಧಿ ಕಲಿಸುವ ಕಾಲ ಬಂದಿದೆ. ಸರ್, ಕೊನೆಯದಾಗಿ ವಾಟ್ ನೆಕ್ಸ್ಟ್ ಅನ್ನೋಂಥ ಪ್ರಶ್ನೆ. ಸದನದ ಒಳಗಡೆ ಹೋರಾಟ ಆಯಿತು, ಇವತ್ತು ಧರ್ಮಸ್ಥಳದಲ್ಲಿ ಹೋರಾಟ ಆಯಿತು. ಮುಂದೆ ಈ ಸರ್ಕಾರ ಮಣಿದೇ ಇದ್ದರೆ ಮುಂದಿನ ಹೋರಾಟ ಏನಿರುತ್ತೆ? ನಮ್ಮ ಹೋರಾಟ ವಿರೋಧ ಪಕ್ಷವಾಗಿ ನಿರಂತರ. ಈ ನಿರಂತರವಾಗಿ ನಮ್ಮ ಹೋರಾಟ ನಡೀತದೆ. ಆ ಕಾರಣದಿಂದ ಅದು ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಅನ್ನೋ ಪ್ರಶ್ನೆ ಇಲ್ಲ. ನಮ್ಮದು ಹೋರಾಟ ಇರ್ತದೆ. ಯಾಕೆ ಅಂತಂದರೆ ಎಲ್ಲ ತಪ್ಪುಗಳಿಗೆ ನ್ಯಾಯ ಹುಡುಕಬೇಕಾದವ್ರು ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡಿದರೆ ಸರ್ಕಾರ ತನ್ನ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಅದು ಎಚ್ಚರಿಕೆಯಿಂದ ಕೆಲಸ ಮಾಡಲಿಲ್ಲ ಅಂತಂದರೆ ತಪ್ಪು ಅವ್ರದ್ದಾಗುತ್ತೆ, ಜನ ಉತ್ತರ ಅವ್ರಿಗೆ ಕೊಡಬೇಕಾಗತ್ತೆ. ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಹೋರಾಟ ನಿರಂತರವಾಗಿರುತ್ತೆ, ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಧರ್ಮಸ್ಥಳ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗೋದಕ್ಕೆ, ಹಿಂದೂಗಳ ಪರ ನಾವು ಇದ್ದೀವಿ ಅನ್ನೋಂಥ ಮಾತನ್ನು ಹೇಳೋದಕ್ಕೆ BJP ಇವತ್ತು ಧರ್ಮಸ್ಥಳದಲ್ಲಿ ಸೇರಿದೆ. ಸಹಸ್ರ ಸಂಖ್ಯೆಯಲ್ಲಿ ಪ್ರಮುಖರೆಲ್ಲರೂ ಕೂಡ ಬಂದಿದ್ದಾರೆ, ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರವಿಕುಮಾರ್ ಅವರು ಇದ್ದಾರೆ, ಸಚೇತಕರು. ಸರ್, BJP ಇವತ್ತು ಈಗ ಹಿಂದುತ್ವದ ಪರವಾಗಿ ನಾವು ಇದೀವಿ ಅಂತ ಮಾತನ್ನು ಹೇಳೋದಕ್ಕೆ ಧರ್ಮಸ್ಥಳದಲ್ಲಿ ಸೇರ್ತಾ ಇದೆ. ಸ್ವಲ್ಪ ವಿಳಂಬ ಆಯಿತು ಅಂತ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ನೋಡಿ, ವಿಳಂಬ ಆದರೂ ಕೂಡ ಸತ್ಯ ಹೊರಗಡೆ ಬಂದಿದೆ. ಏನು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಧರ್ಮಸ್ಥಳದ ಒಂದು ಇಮೇಜ್ಗೆ, ಗೌರವಕ್ಕೆ ಧಕ್ಕೆ ತರಬೇಕು ಅನ್ನುವಂಥ ಒಂದು ಕುತಂತ್ರ ಷಡ್ಯಂತ್ರ ಏನಿತ್ತು SIT ತನಿಖೆಯಿಂದ ಈಗ ಗೊತ್ತಾಗಿದೆ. ಈಗ ಉದಾಹರಣೆಗೆ 17 ಗುಂಡಿಗಳನ್ನು ತೆಗೆದ್ರು, ದೊಡ್ಡ ಗುಂಡಿಗಳು ತೆಗೆದ್ರು. ಉದಾಹರಣೆ ಒಂದು ಗುಂಡಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶವ ಸಂಸ್ಕಾರ ಮಾಡಬೇಕು ಅಂತ ಹೇಳಿದರೆ ಹೆಚ್ಚು ಅಂದರೆ ಒಂದು 6 ಅಡಿನೋ ಎಷ್ಟೋ ಆಳಕ್ಕೆ ತೆಗಿತಾರೆ. ಇದು ಎಷ್ಟು 18-20 ಅಡಿ ಆಳ ತೆಗೆದ್ರು. ಬಾವಿ ತೆಗೆದ್ರೆ ನೀರು ಸಿಕ್ತಿತ್ತೇನೋ, ಏನೂ ಸಿಕ್ಕಲಿಲ್ಲ. ಹಾಗಾಗಿ ಯಾರು ಗೌರವಕ್ಕೆ ಧಕ್ಕೆ ತರಬೇಕು ಅಂತ ಇದ್ದರು, ಷಡ್ಯಂತ್ರ ಮಾಡಿದ್ರು, ಅವರಿಗೆ ಈಗೊಂದು ಸರಿಯಾದ ಪಾಠ ಆಗಿದೆ. ಆದರೆ ಸರಿಯಾದ ಪಾಠ ಆಗಿದೆ ಅಂತ ಹೇಳ್ತೀರಿ. ಆದರೆ ಧರ್ಮಸ್ಥಳದ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥವ್ರು, ಸೋಷಿಯಲ್ ಮೀಡಿಯಾವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ, ಇವರ ಮೇಲೆ ಆ್ಯಕ್ಷನ್ ಯಾವ ರೀತಿ? ಅದಕ್ಕೆ ಈಗ ಸರ್ಕಾರದ ಮುಂದೆ ಇರ್ತಕ್ಕಂಥ ಸವಾಲೇನು ಅಂತ ಹೇಳಿದರೆ, ಈಗ ಯಾರು ಟಿ ವಿಗಳಲ್ಲಿ ಯಾರು ಚಿನ್ನಯ್ಯ ಅನ್ನೋವಂಥವ್ರು, ಆಮೇಲೆ ತಿಮ್ರೋಡಿ ಅನ್ನೋವಂಥವ್ರು, ಗಿರೀಶ್ ಮಟ್ಟಣ್ಣ ಅನ್ನೋವಂಥವ್ರು, ಅವ್ರು ಯಾರು ಸಮೀರು, ಆಮೇಲೆ ಮೇಡಮ್ ಸುಜಾತಾ ಭಟ್, ಇವರು ಅಷ್ಟೇ ಅಲ್ಲ,
ತೆರೆಯ ಹಿಂದ್ಗಡೆ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಇವರೆಲ್ಲರಿಗೂ ಕೂಡ ತನಿಖೆ ಆಗಬೇಕು. ಅವರೆಲ್ಲರನ್ನೂ ಕೂಡ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು. ಯಾಕೆ ಅಂತ ಹೇಳಿದರೆ ಧರ್ಮಸ್ಥಳ ಸಾಮಾನ್ಯ ಕ್ಷೇತ್ರ ಅಲ್ಲ, ಇದು ಪ್ರಪಂಚದ ಅಂತಾರಾಷ್ಟ್ರೀಯ ಮಟ್ಟದ ಕ್ಷೇತ್ರ. ಕೋಟ್ಯಾಂತರ ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಧರ್ಮಸ್ಥಳ ಮಂಜುನಾಥನ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಆ ರೀತಿಯ ಒಂದು ಗೌರವ, ಭಕ್ತಿ ಭಾವನೆ ಇದೆ. ಈ ರೀತಿಯ ಭಾವನೆ ಜೊತೆಯಲ್ಲಿ ಚೆಲ್ಲಾಟ ಏನು ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು. ಇದು ಸಾಲದು, ಇದು ಸತ್ಯ ಹೊರಗಡೆ ಬಂದಿದೆ, ಏನೂ ಇಲ್ಲ ಅಂತೇಳಿ. ಏನು ಮಣ್ಣೆರಚಬೇಕು ಅಂತ ಇದ್ದರು ವೀರೇಂದ್ರ ಹೆಗ್ಡೆ ಅವರಿಗೆ, ಧರ್ಮಸ್ಥಳಕ್ಕೆ, ಇದನ್ನೆಲ್ಲ ಭಕ್ತಾದಿಗಳಿಗೆ ಈಗ ಸ್ಪಷ್ಟವಾಗಿ ಆಗಿದೆ. ಆ ಮಣ್ಣೆರಚತಕ್ಕಂಥ ಕೆಲಸವನ್ನು ಮಾಡಿದರು. ಇದು ಹೊರಗಡೆ ಬಂದಿದೆ. ಈಗ ಹಂಗಾದ್ರೆ ಶಿಕ್ಷೆ ಏನು, ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಾವೀಗ ಕಾದು ನೋಡ್ತಾ ಇದ್ದೇವೆ. ನಾವು ಆಗ್ರಹ ಪಡಿಸ್ತಾ ಇದ್ದೀವಿ, ಕೊಡಿ NIAಗೆ. ಬಟ್ ಸರ್ಕಾರ ಹೇಳ್ತಾ ಇದೆ SIT ಇಂದನೇ ಇಷ್ಟೆಲ್ಲ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಮತ್ತೆ NIAಗೆ ಹೋಗೋದು ಯಾಕೆ? ಕರ್ನಾಟಕಕ್ಕೆ ಸೀಮಿತ ಆಗಿದೆಯಾ ಇದು? ಹೊರಗಡೆಯವರು ಇಲ್ವಾ? ನನ್ನ ಪ್ರಕಾರ ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಹೊರಗಡೆಯವರು ಕೂಡ ಇದರೊಳಗಡೆ ಇದ್ದಾರೆ. ಆದ್ದರಿಂದ ಇದನ್ನು NIAಗೆ ಕೊಡಿ. ದೊಡ್ಡವರೆಲ್ಲ ಇದ್ದಾರೆ ಇದರೊಳಗಡೆ. ಸರ್ಕಾರನೇ ಹೇಳ್ತಾ ಇತ್ತು, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇದರೊಳಗೆ ದೊಡ್ಡ ಷಡ್ಯಂತ್ರ ಇದೆ ಅಂತ. ಈ ಷಡ್ಯಂತ್ರವನ್ನು ಭೇದಿಸಬೇಕು ಅಂತ ಹೇಳಿದರೆ NIAಗೆ ಕೊಡಿ ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ನಿಮ್ಮ ಒತ್ತಡಕ್ಕೆ ಇವತ್ತಿನ ಸಮಾವೇಶಕ್ಕೆ ಸರ್ಕಾರ ಮಣಿಬಹುದು ಅನ್ಸತ್ತಾ, ಅಥವಾ ಮಣಿದೇ ಇದ್ರೆ ಮುಂದೆ ಏನು ಮಾಡ್ತೀರಿ? ನೋಡಿ, ಈಗ ತನಿಖೆ ಮಾಡಲ್ಲ ಅಂತ ಹೇಳ್ತಾ ಇದ್ರು, ತನಿಖೆ ಮಾಡಿದ್ರು. ಈಗ ಸತ್ಯ ಹೊರಗಡೆ ಬಂದಿದೆ. ಇಡೀ ಕರ್ನಾಟಕದ ಜನರ ಕೋಟ್ಯಾಂತರ ಭಕ್ತರ ಒತ್ತಡ ಇದೆ, ಸತ್ಯ ಹೊರಗಡೆ ಬರಬೇಕು ಅಂತ. ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅನೇಕ ಜನ ಯೂಟ್ಯೂಬರ್ಗಳಿದ್ದಾರೆ, ಪ್ರಿಂಟ್ ಮೀಡಿಯಾ ಇದೆ, ಅನೇಕರಿದ್ದಾರೆ. ಯಾರು ಅಂತ ಗೊತ್ತಿದೆ. ಆದರೆ ನಾವು ಹೇಳಿದರೆ ಅದು ಅಲ್ಲ, ಯಾವುದು ತನಿಖಾ ಸಂಸ್ಥೆ ಹೇಳಬೇಕಾಗತ್ತೆ. ಹಾಗಾಗಿ ಅದು ಹೇಳಬೇಕು ಅಂತೇಳಿದ್ರೆ ಅದನ್ನು, ಆ ಜವಾಬ್ದಾರಿನ ಆ ಸಂಸ್ಥೆಗೆ ವಹಿಸಬೇಕು. ಎಸ್, ಇದು ರವಿಕುಮಾರ್ ಅವರು ಸಚೇತಕರು ಹೇಳುವಂಥ ಮಾತು. NIAಗೆ ಪ್ರಕರಣ ವಹಿಸಲೇಬೇಕು, ಆಗ ಮಾತ್ರ ಸತ್ಯ ಏನಿದೆ ಅನ್ನೋದು ಬಹಿರಂಗ ಆಗತ್ತೆ ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದೆ. ಇವತ್ತಿನ ಸಮಾವೇಶದಲ್ಲೂ ಕೂಡ ಇದೇ ರೀತಿಯ ಆಗ್ರಹವನ್ನು BJP ನಾಯಕರು ಮಾಡಲಿಕ್ಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಧರ್ಮಸ್ಥಳ. ರಾಜ್ಯ BJPಯ ಮುಖಂಡರುಗಳು ಇತರ ಕಾರ್ಯಕರ್ತರ ಜೊತೆಯಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಭೇಟಿ ಬಿಟ್ಟಿದ್ದಾರೆ. ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ BJP ಹಿರಿಯ ಮುಖಂಡರಾದಂಥ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ, ಬರುವಂತಹ ಕೆಲಸ ಜಾಸ್ತಿ ಆಗ್ತಾ ಇದೆ. ಶಬರಿಮಲೆಯಲ್ಲಾಯಿತು, ಈ ಧರ್ಮಸ್ಥಳದಲ್ಲಾಯಿತು, ಈಗ ಚಾಮುಂಡೇಶ್ವರಿ ಹತ್ತಿರವರೆಗೂ ಕೂಡ ಹೋಗಿದೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದೆ. ಸೊ ಈ ನಿಟ್ಟಿನಲ್ಲಿ BJP ಮಾಡತಕ್ಕಂಥ ಕೆಲಸ, ಇದನ್ನು ವಿರೋಧಿಸ್ತಕ್ಕಂಥ ಕೆಲಸ ಇನ್ನೂ ಜಾಸ್ತಿ ಆಗಬೇಕಿತ್ತು ಅಂತ ಅನಿಸ್ತಾ ಇಲ್ವೇ? ಅಂದರೆ ಇದು ವಿಷಯ ಏನಂತಂದರೆ, ಭಾರತೀಯ ಜನತಾ ಪಕ್ಷ ಇದನ್ನು ಜಾಸ್ತಿ ಮಾಡಬೇಕನ್ನೋದಕ್ಕಿಂತನೂ ನಮ್ಮ ದೇಶವನ್ನು ಸುಮಾರು 800 ವರ್ಷಗಳ ಕಾಲಕ್ಕೂ ಹೆಚ್ಚು ಮೊಘಲರಿಂದ ಹಿಡಿದು ಬ್ರಿಟಿಷರಿಂದ ಹಿಡಿದು ಆಳ್ವಿಕೆ ಮಾಡಿದರೂ ಕೂಡ ಈ ಹಿಂದುತ್ವ ಮತ್ತು ಈ ದೇಶದಲ್ಲಿರುವಂಥ ಈ ಪುಣ್ಯಭೂಮಿಯಲ್ಲಿ ನಮ್ಮಲ್ಲಿರುವಂಥ ಧಾರ್ಮಿಕ ಭಾವನೆಗಳನ್ನ ಇವತ್ತು ಕೆಡಿಸೋದಕ್ಕೆ ಯಾರ ಕೈಲೂ ಕೂಡ ಆಗಲಿಲ್ಲ. ಸೊ ಹಾಗಾಗಿ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಹುಟ್ಟುತ್ತಾನೆ ಹಿಂದೂಗಳೆಲ್ಲರೂ ಕೂಡ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಎದ್ದು ನಿಲ್ಲುತ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಇವತ್ತೇನು ಭಕ್ತಾದಿಗಳು ಪಕ್ಷಾತೀತವಾಗಿ ರಾಜಕೀಯಕ್ಕೂ ಮೀರಿ ಕೇವಲ ಭಾರತೀಯ ಜನತಾ ಪಕ್ಷ ಅಂತಲ್ಲ, ಇಡೀ ರಾಜ್ಯದಲ್ಲಿ ಮನೆಯಲ್ಲೂ ಕೂಡ ಇವತ್ತು ನಮ್ಮ ಧರ್ಮಸ್ಥಳ ಮಂಜುನಾಥನ ಪುಣ್ಯಕ್ಷೇತ್ರಕ್ಕೆ ಕಳಂಕ ಬಂದಿದೆ ಅನ್ನುವಂಥ ಒಂದು ಆಕ್ರೋಶದಲ್ಲಿ ಇವತ್ತು ಎಲ್ಲರೂ ಕೂಡ ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಅಂದರೆ ನೋಡಿ, ಯಾವುದೇ ವಿಚಾರದಲ್ಲಿ ಹಿಂದೂಗಳು ಅಳದು ತೂಗಿ ನೋಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಸುಜಾತಾ ಭಟ್ ಆ ವಿಚಾರ ಬಹಿರಂಗ ಪಡಿಸೋವರೆಗೆ ಯಾವ ಹಿಂದೂಗಳು ಬಹಿರಂಗವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡಿಲ್ಲ. ವಿರೋಧ ಪಕ್ಷವಾಗಿರುವಂಥ BJP, ಹಿಂದೂಗಳ ಪರವಾಗಿರುವಂಥ BJP ಸಹಿತ ಗಟ್ಟಿ ಧ್ವನಿಯಲ್ಲಿ ಅಷ್ಟಾಗಿ ಮಾತಾಡಿಲ್ಲ. ಸೊ ಲೇಟ್ ಆಯಿತು ಅಂತ ಅನಿಸ್ತಾ ಇದೆ. ನೋಡಿ, ಇವತ್ತು SIT ರಚನೆ ಮಾಡೋ ಮುಂಚೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳೀಯ ಪೊಲೀಸರೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇವತ್ತು SIT ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದರು. 2 ದಿವಸಗಳಲ್ಲಿ ಅವರ ಯೋಚನೆ ಬದಲಾಯಿತು. ಅಂದರೆ ಅವರಿಗೆ ಮೇಲಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಒತ್ತಡ ಬಂದು SIT ರಚನೆ ಮಾಡಿದರು. SIT ರಚನೆ ಮಾಡಿದಾಗ ಸತ್ಯಾಂಶಗಳು ಹೊರಗಡೆ ಬರಲಿ ಅನ್ನೋವಂಥ ವಿಷಯದಲ್ಲಿ BJP ಕೂಡ ಅದನ್ನು ಸ್ವಾಗತ ಮಾಡಿದ್ದು. ಇವತ್ತು ಸಾಕಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ಇವತ್ತೆಲ್ಲ ಇದೆಲ್ಲ ಸುಳ್ಳಿನ ಕಂತೆ, ಎಲ್ಲ ಕತೆಗಳು, ಒಂದು ಪ್ಲ್ಯಾಂಟೆಡ್ ಸ್ಟೋರಿಗಳಂತೇಳಿ
ಆ ಮುಸುಕುದಾರಿ ಚೆನ್ನೈನಿಂದ ಹಿಡಿದು ಸುಜಾತ ಭಟ್ರವರೆಗೂ ಕೂಡ ತಮ್ಮ ಮಾಧ್ಯಮಗಳ ಮೂಲಕ SIT ಇನ್ವೆಸ್ಟಿಗೇಷನ್ ಮೂಲಕ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಇವರು ಹಿಂದೆ ಇರುವಂಥ ಒಂದು ಕೈವಾಡ ಇವತ್ತು ಹೊರ ರಾಜ್ಯದ, ಇವತ್ತು ತಮಿಳುನಾಡು, ಡಿಲ್ಲಿಯಿಂದ ಹಿಡಿದು ಹೊರ ದೇಶಗಳಿಗೂ ಇದು ವ್ಯಾಪ್ತಿ ಆಗಿರೋ ಕಾರಣ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು CBI ಮತ್ತು NIAಗೆ ತನಿಖೆ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಎಲ್ಲ ಒಂದು ಯಾರ್ಯಾರು ಕೈವಾಡ ಇದೆ ಅನ್ನೋದು ಹೊರಗಡೆ ಬರುತ್ತೆ. ಇನ್ನು ಮುಂದೆ ಇವತ್ತು ಇಂಥ ಧಾರ್ಮಿಕ ಭಕ್ತಿ ಶಕ್ತಿ ಕೇಂದ್ರಗಳ ಮೇಲೆ ಆಗುವಂಥ ದಾಳಿನ ನಾವು ನಿಲ್ಲಿಸುವಂಥ ಒಂದು ಕೆಲಸ ಮಾಡ್ಬೋದು. ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಗೃಹ ಸಚಿವರು ಹೇಳಿದ್ದಾರೆ, ಯಾಕೆ NIA ಕೊಡಬೇಕು, SIT ಅವರು ತನಿಖೆ ಮಾಡುತ್ತಿರೋ ಕಾರಣ ಸಂದರ್ಭದಲ್ಲಿ ಇಷ್ಟೊಂದು ವಿಚಾರ ಬಹಿರಂಗ ಆಗಿದೆ. SIT ಅವರು ನಮ್ಮ ರಾಜ್ಯದ ಗಡಿ ದಾಟಲಿಕ್ಕೆ ಅವ್ರ ಕೈಲಾಗಲ್ಲ. ಇವತ್ತು ತಮಿಳುನಾಡಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳನ್ನ ಬಂಧನ ಮಾಡಲಿಕ್ಕಾಗುತ್ತೇನೋ ಅವ್ರಿಗೆ? ಡಿಲ್ಲಿಯಲ್ಲಿ ಯಾರಾದರೂ ಇದ್ದರೆ ಬಂಧನ ಮಾಡಲಿಕ್ಕಾಗುತ್ತೇನೋ? ವಿದೇಶಕ್ಕೆ ಹೋಗಿ ಅವ್ರನ್ನ ಬಂಧನ ಮಾಡ್ಕೊಂಡು ಬರಲಿಕ್ಕಾಗುತ್ತೇನೋ? ಸೊ ಹಾಗಾಗಿ ಅದಕ್ಕೆ ಅಧಿಕಾರ ಇರುವಂಥದ್ದು ಆ ಸಂಸ್ಥೆಗಳು ಅಂದರೆ NIA CBI ಮಾತ್ರ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಆ ಮಟ್ಟದ ತನಿಖೆಗೆ ಅವರು ಒಳಪಡಿಸಬೇಕು. ಮುಂದಿನ ದಿನಗಳಲ್ಲಿ BJP ಹೋರಾಟ ಹೇಗಿರುತ್ತೆ? ಯಾಕಂದರೆ NIA ಕೊಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಾಗಿದೆ. ಇವತ್ತು ನೀವು ಸಮಾವೇಶ ಮಾಡಿ ಒತ್ತಡ ಇರುವಂಥ ಕೆಲಸ ಮಾಡ್ತಾ ಇದ್ದೀರಿ. ಆದಾಗ್ಯೂ ರಾಜ್ಯ ಸರ್ಕಾರ SIT ತನಿಖೆಯನ್ನೇ ಸಾಕು ಅಂತ ಮುಂದುವರಿಸಿದರೆ BJP ವಿಪಕ್ಷವಾಗಿ ಹಿಂದೂಗಳ ಪರವಾಗಿ ಏನು ಹೆಜ್ಜೆ ತೆಗೆದುಕೊಳ್ಳುತ್ತೆ? ಅದನ್ನು ಖಂಡಿತವಾಗ್ಲೂ ಕೂಡ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ಕೇಂದ್ರ ನಾಯಕರು ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣ ಅವರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಅಶೋಕ್ ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ನಾವು ತೀರ್ಮಾನ ಮಾಡಿ ಮುಂದಿನ ಹೋರಾಟದ ಬಗ್ಗೆ ತಮಗೆ ತಿಳಿಸ್ತೀವಿ. ಇದು ಮಾಜಿ ಸಚಿವರಂಥ ಜನಾರ್ದನ್ ರೆಡ್ಡಿ ಅವರ ಮಾತು. ಮುಂದಿನ ಹೋರಾಟ ಇಲ್ಲಿಗೆ ಮುಗ್ದಿಲ್ಲ, ಮತ್ತು ಮುಂದಿನ ಹೋರಾಟ ನಡೆಯುತ್ತೆ. ರಾಜ್ಯ ಸರ್ಕಾರವನ್ನು ಒಪ್ಪಿಸುವಂತಹ ತೀರ್ಮಾನ ಆಗುವವರೆಗೂ ಸಹಿತ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಧರ್ಮಸ್ಥಳ.